ನಾನು ನಿಮಗೆ ನನ್ನ ಮೊಬೈಲ್ನಲ್ಲಿ ಒಂದು ಲೈಸೆನ್ಸ್ ಅನ್ನು ತೋರಿಸ್ತೀನಿ, ನಗರಸಭೆಯಿಂದ ಕೊಟ್ಟಿರುವಂಥದ್ದು. ನೋಡಿ, ಈ ಒಂದು ಲೈಸೆನ್ಸು 25ನೇ ಇಸವಿಯಲ್ಲಿ ಕೊಡಲಾಗಿದೆ. ಆದರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಬೋರ್ಡಿಂಗ್ ಅನ್ನ 2026ರಲ್ಲಿ ಪ್ರಾರಂಭ ಮಾಡಲಾಗಿದೆ. ಒಂದು ವರ್ಷಕ್ಕೆ ಮುನ್ನೆ, ಅಂದ್ರೆ ಒಂದು ವರ್ಷಕ್ಕೂ ಮುಂಚಿತವಾಗಿ ಲೈಸೆನ್ಸ್ ಅನ್ನ ಯಾವ ಆಧಾರದ ಮೇಲೆ ನಗರಸಭೆಯವರು ಕೊಟ್ಟರು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿ ಕಾಣುವಂತ ಪ್ರಶ್ನೆ. ಒಂದು ಲೈಸೆನ್ಸ್ ಅನ್ನ ನಗರಸಭೆಯವರು ಕೊಡಬೇಕು ಅಂತ ಹೇಳಿದ್ರೆ ಆ ಸ್ಥಳ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಯಾರು ಹಾಕಿರ್ತಾರೆ ಆ ಒಂದು ಅರ್ಜಿಯ ಮುಖಾಂತರ ಲೈಸೆನ್ಸ್ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನುವಂತಹ ಒಂದು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಆದ್ರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರ ಇಲ್ಲದೆ ಇರುವಂತಹ ಜಾಗಕ್ಕೆ ಒಂದು ವರ್ಷಕ್ಕೆ ಮುಂಚಿತವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಬೋರ್ಡಿಂಗ್ಗೆ ಲೈಸೆನ್ಸ್ ಅನ್ನು ನಗರಸಭೆಯಿಂದ ಕೊಟ್ಟಿರೋದು. ಈಗಿರ್ತಕ್ಕಂಥ ತಹಸೀಲ್ದಾರ್ಗೆ ಕಾನೂನು ಅರಿವೇ ಇಲ್ಲ, ಕಾನೂನು ಪ್ರಜ್ಞೆ ಇಲ್ಲ. ಈ ವ್ಯಕ್ತಿ MLA ಬಂದಾಗ ಬಾಗಿಲು ತಕೊಂಡು ಡೋರ್ ತಕೊಂಡು ಬಿಸ್ಲರಿ ನೀರು ಕೊಟ್ಕೊಂಡು ಕೂತ್ಕೊಂಡ್ರೆ, ಮಂತ್ರಿ ಬಂದಾಗ MLA ಊಟ ತರಿಸ್ಕೊಂಡು ನೀರು ಕೊಟ್ಕೊಂಡು ಕೂತ್ಕೊಳ್ಳೋಕೆ ತಹಸೀಲ್ದಾರ್ ಇರೋದು. ಮಂತ್ರಿ MLAಗಳೆಲ್ಲ 5 ವರ್ಷಕ್ಕೆ ಹೋಗ್ತದೆ. ನೀವು 55-60 ವರ್ಷಕ್ಕೆ ಸರ್ಕಾರಿ ನೌಕರಿ ಕೆಲಸ ಮಾಡ್ತಕ್ಕಂಥವ್ರು. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಿಮ್ಮದೇ ಆದಂತ ಹಕ್ಕಿದೆ. ಹಕ್ಕನ್ನು ಚಲಾಯಿಸಿ ಮಂತ್ರಿ MLAಗಳಿಗೆ, ಚುನಾವಣಾ ಪ್ರತಿನಿಧಿಗಳಿಗೆ, KDB ರಿಯಲ್ ಎಸ್ಟೇಟ್ ದಳ್ಳಾಳಿಗಳಿಗೆ ಗುಲಾಮರಾಗಿ ಕೆಲಸ ಮಾಡಕ್ ಬಂದು ತಾಲೂಕು ಆಫೀಸ್ ಒಳಗಡೆ ಕೂತ್ಕೊಂಡ್ರೆ ತಾಲೂಕು ದಂಡಾಧಿಕಾರಿ ಅಂತಕ್ಕಂಥದಕ್ಕೆ ಅಪಮಾನ ಆಗ್ತದೆ ಅಂತೇಳಿ, ಭ್ರಷ್ಟಾಚಾರ ಮಾಡ್ಲಿಕ್ಕೆ, ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ, ಬೆಂಬಲಿಗರಿಗೆ ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮತದಾರರಿಗೆ ಮಾಡಿದಂತ ದ್ರೋಹ. ಈ ದ್ರೋಹಕ್ಕೆ ಕ್ಷಮೆ ಇರಲ್ಲ. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನೆಲಮಂಗಲದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಿಂತಿರುವಂತದ್ದು. ಇಲ್ಲಿ ಸಾಕಷ್ಟು ರೈತ ಪರ ಹೋರಾಟಗಾರರು ಹಾಗೂ ಕಬ್ಬು ಬೆಳೆಯ ಹೋರಾಟಗಾರರು ತಮ್ಮ ಹಕ್ಕೊತ್ತಾಯವನ್ನ ಮಾಡೋದ್ರ ಜೊತೆಯಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಶಾಸಕರು ಹಾಗೂ MP ಗಳ ಮೇಲೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇವರ ಆಕ್ರೋಶ, ಯಾಕೆ ಇಷ್ಟೊಂದು ರೋಷಾವೇಶದಲ್ಲಿ ಮಾತಾಡ್ತಾ ಇರೋದನ್ನ ನಾವು ಅವ್ರ ಹತ್ರ ನೇರ ಮಾತಾಡ್ತಾ ಹೋಗೋಣ. ಸರ್, ಸಾಕಷ್ಟು ಒತ್ತಾಯಗಳನ್ನ ಮುಂದೆ ಇಟ್ಕೊಂಡು ಸ್ಥಳೀಯ ಶಾಸಕರು ಹಾಗೂ ತಹಶೀಲ್ದಾರ್ ಅವ್ರ ಮೇಲೆ ಒಂದು ಭರ್ಜರಿಯಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಿ. ಏನ್ ಸರ್ ಸಮಸ್ಯೆ, ಏನಾಗಿದೆ? ನನ್ನ ಹೆಸರು VR ನಾರಾಯಣ ರೆಡ್ಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು. ಏನಿವತ್ತು ನೆಲಮಂಗಲ ತಾಲೂಕಲ್ಲಿ ಜಿಲ್ಲಾಡಳಿತ ಇರ್ಬೋದು ಮತ್ತೆ ತಾಲೂಕು ಆಡಳಿತ ಇರ್ಬೋದು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಚೌಟ್ರಿಗಳು, ಮಶಾನ ಒತ್ತುವರಿ ಮಾಡ್ಕೊಂಡಿರೋದು, ಸರ್ಕಾರಿ ಜಾಗಗಳಿಗೆ ನಾವು ಅರ್ಜಿಗಳು ಕೊಟ್ಟು ಸುಮಾರು ವರ್ಷ ಆದ್ರೂ ಯಾರನ್ನು ಪೋಡಿ ಮಾಡ್ತಾ ಇಲ್ಲ ಉದ್ದೇಶಪೂರ್ವಕವಾಗಿ. ಇವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಕೆಲಸ. ಮತ್ತೆ ಇನ್ನೂ ಒಂದು ಏನಾಗಿದೆ ಅಂದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಗೆ ಈಗಾಗಲೇ ಮಾಹಿತಿ ಬಂದಿದೆ. ಮೇಲಿನ ನಾಯಕನಹಳ್ಳಿಯಲ್ಲಿ ಸುಮಾರು ಒಂದು 25 ಎಕರೆ ಯಾರೋ ಆಂಧ್ರದವರಿಗೆ ಒಬ್ಬನಿಗೆ ಮಾಡಿಕೊಟ್ಟಿದ್ದಾರೆ ಇವರು ಜಿಲ್ಲಾಡಳಿತ. ಅಂದ್ರೆ ನಾನು ಹೇಳೋದಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ಯವಹಾರ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ನೆಲಮಂಗಲ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ರಾಜೇಶ್ ಅವರು ನಮಗೆ ಮಾಹಿತಿಗಳಿದ್ರು, ಇಂತಿಂಥ ಕಡೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಇವತ್ತು ನಾವು ಜಿಲ್ಲಾಡಳಿತ, ತಾಲೂಕು ಆಡಳಿತ ನಿಶ್ಚಯ ಕೈಗೊಂಡಿದೆ ಪೂರ್ತಿ ಸಂಪೂರ್ಣವಾಗಿ. ಈ ಒಂದು ವರ್ಷ ಆಗಿದೆ ನಾವು ಬಂದು ಅಂತ ಹೇಳ್ತಾರೆ. ವರ್ಷದಿಂದ ಸುಮಾರು ಅರ್ಜಿಗಳು ಕೊಟ್ಟರು ಯಾವುದೇ ಕ್ರಮ ತಗೊಂಡಿಲ್ಲ. ಅದಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೇಲೆ ನಾವು ಸಿಟ್ಟಾಗಿ ಬಂದಿದ್ದೀವಿ. ಸೊ ವೀಕ್ಷಕರೇ, ಇನ್ನೂ ಸಾಕಷ್ಟು ವಿಚಾರಗಳಿವೆ. ಈಗ ಮತ್ತೊಬ್ರು ಹೋರಾಟಗಾರರು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ತಾಲೂಕಿನಲ್ಲಿ ದಂಡಾಧಿಕಾರಿಗಳಿಗೆ ತಮ್ಮ ಹಕ್ಕೊತ್ತಾಯನ ಮಾಡಿದಂತ ಸಂದರ್ಭಗಳಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ನಾನು 1 ವರ್ಷ ಅಷ್ಟೇ ಆಗಿರೋದು, ಬಂದು ನನ್ನ ಗಮನದಲ್ಲಿಲ್ಲ, ಇದನ್ನ ನಾನು ಗಮನಕ್ಕೆ ತಗೊಂಡು ಏನು ಇದೆ ಇದನ್ನ ಮಾಡ್ಕೊಡ್ತೀನಿ ಅನ್ನೋಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು 1 ವರ್ಷ 2 ವರ್ಷಕ್ಕೊಮ್ಮೆ ವರ್ಗಾವಣೆ ಆಗುವಂತಹ ಅಧಿಕಾರಿಗಳ ಒಂದು ಆಡಳಿತ ವರ್ಗದಲ್ಲಿ ಇದೇ ರೀತಿಯಾದಂತಹ ಉತ್ತರಗಳನ್ನ ಕೊಡ್ತಾ ಹೋದ್ರೆ ಸಾರ್ವಜನಿಕರ ಹಾಗೂ ರೈತರ ಬದುಕು ಏನಾಗಬಹುದು ಸರ್? ಈಗಿರ್ತಕ್ಕಂಥ ತಹಸೀಲ್ದಾರ್ಗೆ ಕಾನೂನು ಅರಿವೇ ಇಲ್ಲ, ಕಾನೂನು ಪ್ರಜ್ಞೆ ಇಲ್ಲ. ಈ ತಾಲೂಕು ಆಡಳಿತ ಇರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡರು ಹೇಳಿದಂಗೆ ರೈತರ ಮನೆ ಬಾಗಿಲ್ಗಲ್ಲ. MP ಗಳು MLAಗಳು ತೋಳ್ಬಲ ಇರ್ತಕ್ಕಂಥವ್ರು ರಿಯಲ್ ಎಸ್ಟೇಟು ಮತ್ತೆ ಏನು KDBನಲ್ಲಿ ದಳ್ಳಾಳಿಗಳಿದಾರಲ್ಲ ಅವ್ರ ಮನೆ ಬಾಗಿಲಿಗೆ ನೆಲಮಂಗಲ ತಾಲೂಕು ಆಫೀಸ್ ಇರತಕ್ಕಂಥದ್ದು. ರೈತರಿಗೆಲ್ಲ ನಿಜವಾದ ರೈತರಿಗೆ ಕೆಲಸ ಮಾಡ್ತಕ್ಕಂಥ ಕಾಳಜಿನೂ ಇವ್ರಿಗಿಲ್ಲ, ಅದ್ರ ಬಗ್ಗೆ ಗೌರವನೂ ಇಲ್ಲ. ಇವರು 1 ವರ್ಷ ಆಯ್ತು ಅಂದ್ರೆ 1 ವರ್ಷದಿಂದ ಸಂಬಳ ತಗೊಂಡಿಲ್ವಾ? 1 ವರ್ಷದಿಂದ ಸಂಬಳ ತಗೊಂಡ್ರು ರೈತರ ಸಮಸ್ಯೆಗಳ ಬಗ್ಗೆ ಸುಮಾರು 3 ವರ್ಷದಿಂದನೂ ಕೂಡ ಹೋರಾಟ ಮಾಡಿ ಹಕ್ಕೊತ್ತಾಯಗಳನ್ನ ಕೊಡ್ತಾ ಇದ್ದೇವೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ, ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ರೈತರಿಗೆ 53 ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ ಬೋಡಿ ದುರಸ್ತಿ ಆಗ್ತಾ ಇಲ್ಲ, ರೈತರಿಗೆ ಅನುಭವದಲ್ಲಿರ್ತಕ್ಕಂಥ ಖಾತೆ ಮಾಡ್ತಾ ಇಲ್ಲ, ಭೌತಿಕತೆಗಳಾಗ್ತಾ ಇಲ್ಲ. ರಾಜಕೀಯ ತೋಳ್ಬಲ ಇರ್ತಕ್ಕಂಥವ್ರಿಗೆ ಕೆಲಸ ಮಾಡಿ ರೈತರ ಮಕ್ಕಳಿಗೆ ಕೆಲಸ ಮಾಡದೇ ಇದ್ದ ಕಾರಣಕ್ಕೆ ಎಚ್ಚರಿಕೆ ಕೊಡಕ್ ಬಂದಿರತಕ್ಕಂಥದ್ದು. ಇವತ್ತು ಕಡಾಖಂಡಿತವಾಗಿ ಎಚ್ಚರಿಕೆ ಕೊಟ್ಟಿದ್ದೇವೆ. ನಾವು ಕೊಟ್ಟಿರ್ತಕ್ಕಂಥ 24 ಹಕ್ಕೊತ್ತಾಯಗಳಿಗೆ ತಕ್ಷಣ ಸಭೆ ಮಾಡಬೇಕು. AC ಮತ್ತೆ DC ಅವ್ರ ಗಮನಕ್ಕೆ ತಂದು ಸ್ಥಳದಲ್ಲೇ ಪರಿಹಾರ ಆಗ್ತಕ್ಕಂಥ ಕೆಲಸಗಳನ್ನ ಪರಿಹಾರ ಮಾಡಬೇಕು.
ಎಲ್ಲೆಲ್ಲಿ ಅಕ್ರಮಗಳಾಗಿದ್ದಾವೆ ಅವುಗಳನ್ನ ತೆರವು ಮಾಡ್ತಕ್ಕಂಥಕ್ಕೆ ನೋಟಿಸ್ ಕೊಡೋದು, ಕ್ರಮ ಕೈಗೊಳ್ತಕ್ಕಂಥದ್ದು ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಈ ತಹಸೀಲ್ದಾರ್ ಬಂದು ಬರೀ ಸಂಬಳ ತಕೊಂಡು ಸೈನ್ ಹಾಕ್ಬಿಟ್ಟು ಮನಗೋಕೆಲ್ಲ ಇರೋದು. ಸ್ಥಳ ಪರಿಶೀಲನೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಹೋಗಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದನ್ನ ಕೇಳಿದ್ರೆ ಸಮಸ್ಯೆ ಗೊತ್ತಾಯ್ತೆ. ಈ ವ್ಯಕ್ತಿ MLA ಬಂದಾಗ ಬಾಗಲ್ ತಕೊಂಡು ಡೋರ್ ತಕೊಂಡು ಬಿಸ್ಲರಿ ನೀರು ಕೊಟ್ಕೊಂಡು ಕೂತ್ಕೊಂಡ್ರೆ, ಮಂತ್ರಿ ಬಂದಾಗ MLA ಊಟ ತರಿಸ್ಕೊಂಡು ನೀರು ಕೊಟ್ಕೊಂಡು ಕೂತ್ಕೊಳ್ಳೋಕೆ ತಹಸೀಲ್ದಾರ್ ಇರೋದು. ರೈತರ ಮನೆ ಬಾಗಿಲು ಹೋಗಿ ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಪೌತಿ ಖಾತೆ ಮಾಡಬೇಕು, ಪಿಂಚಣಿ ಅದಾಲತ್ ಮಾಡಬೇಕು, ಬೇಕಾದಂತ ಸಂದರ್ಭದಲ್ಲಿ ಪೋಡಿ ದುರಸ್ತಿಗಳಿಗೆ ಸಂಬಂಧಪಟ್ಟಂತ ಸ್ಥಳ ಪರಿಶೀಲನೆ ಆಗ್ಬೇಕು. ಇವ್ಯಾವುದು ಮಾಡ್ದೇನೆ ಇಲ್ಲಿ ಫ್ಯಾನ್ ಹಾಕೊಂಡು AC ಒಳಗೆ ಕೂತ್ಕೊಂಡ್ರೆ ಬರಲ್ಲ ತಹಸೀಲ್ದಾರ್ರೆ. ನಿಮ್ಗೆ ಸಂಬಳ ಕೊಡ್ತಕ್ಕಂಥದ್ದು ರೈತರ ಹಣದಿಂದ. ನಿಜವಾಗ್ಲೂ ನೀವು ರೈತರ ಅನ್ನನ ತಿಂತ ಇದ್ರೆ, ರೈತರ ಮಕ್ಕಳಾಗಿದ್ರೆ ಮೊದಲು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ಆಮೇಲೆ ಕಣ್ರಿ ಮಂತ್ರಿ MLAಗಳೆಲ್ಲ 5 ವರ್ಷಕ್ಕೆ ಹೋಗ್ತಿದ್ರೆ, ನೀವು 55-60 ವರ್ಷಕ್ಕೆ ಸರ್ಕಾರಿ ನೌಕರಿ ಕೆಲಸ ಮಾಡ್ತಕ್ಕಂಥವ್ರು. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಿಮ್ಮದೇ ಆದಂತ ಹಕ್ಕಿದೆ. ಹಕ್ಕನ್ನ ಚಲಾಯಿಸಿ ಮಂತ್ರಿ MLAಗಳಿಗೆ, ಚುನಾವಣಾ ಪ್ರತಿನಿಧಿಗಳಿಗೆ, KDB ರಿಯಲ್ ಎಸ್ಟೇಟ್ ದಳ್ಳಾಳಿಗಳಿಗೆ ಗುಲಾಮರ ಕೆಲಸ ಮಾಡಕ್ ಬಂದು ತಾಲೂಕು ಆಫೀಸ್ ಒಳಗಡೆ ಕೂತ್ಕೊಂಡ್ರೆ ತಾಲೂಕ್ ದಂಡಾಧಿಕಾರಿ ಅಂತಕ್ಕಂಥದಕ್ಕೆ ಅಪಮಾನ ಆಗ್ತದೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೇವೆ. ಆ ಕೆಲಸವನ್ನ ಏನಾದ್ರೂ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ 15 ದಿನಗಳ ನಂತರ ಇಲ್ಲಿ ಆಗ್ತಕ್ಕಂಥ ರೈತ ಹೋರಾಟಕ್ಕೆ, ಅಲ್ಲಾಗ್ತಕ್ಕಂಥ ಪರಿಣಾಮಕ್ಕೆ ನೇರವಾಗಿ ತಹಸೀಲ್ದಾರ್ ಜವಾಬ್ದಾರಿ ಆಗ್ತಾರೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ. ಸರ್, ಈಗ ಸಾಕಷ್ಟು ಸಭೆಗಳನ್ನ ಶಾಸಕರು ಮಾಡ್ತಾ ಇದ್ದಾರೆ. ಜನಸ್ಪಂದನ ಆಗಿರ್ಬೋದು, ಜನಸಂಪರ್ಕ ಸಭೆಗಳಾಗಿರ್ಬಹುದು, ಆಮೇಲೆ ಚುನಾವಣೆ ಗೆದ್ದಂತಹ ಪ್ರಾರಂಭದಲ್ಲಿ ಹಳ್ಳಿಗಳ ಮೇಲೆ ಶಾಸಕರು ಅಧಿಕಾರಿಗಳ ದಂಡನ್ನ ಕರ್ಕೊಂಡು ಸ್ಥಳದಲ್ಲೇ ನಾವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನುವಂತ ಒಂದು ದೃಢ ಸಂಪರ್ಕವನ್ನ ಮಾಡಿ ಅಲ್ಲಿ ಹೋದ್ರು. ಆದ್ರೆ ಅವೆಲ್ಲವೂ ಕೂಡ ಮರೆಮಾಚಲಾಗ್ತು, ಹಂತವಾಗಿ ಮರೆಮಾಚಲಾಯಿತು. ಹಳ್ಳಿಗಳ ಮೇಲೆ ಪ್ರವಾಸ, ಶಾಸಕರ ಪ್ರವಾಸ ಸ್ಥಗಿತವಾಯಿತು. ಈಗ ಜನಸಂಪರ್ಕ ಸಭೆಗಳಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳನ್ನ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಗಳಲ್ಲಿ ಏನು ಅಹವಾಲುಗಳನ್ನ ತಗೊಬರ್ತಾರೆ, ಅರ್ಜಿಗಳನ್ನ ತಗೊಬರ್ತವೆ, ಆ ಅರ್ಜಿಗಳು ಬರೀ ರಿಸೀವ್ ಆಗ್ತಾ ಇದೆ, ಆದ್ರೆ ಸಮಸ್ಯೆಗಳು ಬಗೆಹರಿತಿಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳು ಸಹ ಅಧಿಕಾರಿಗಳ ಮೇಲೆ ಬಂದರೂ ಕೂಡ ಶಾಸಕರು ಅದಕ್ಕೆ ಕಿವಿಗೊಡದೆ ಅವ್ರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಆರೋಪಗಳು ಜನ ಮಾಡ್ತಾ ಇರುವಂಥದ್ದು. ಹಾಗೆ ಬಹುಮುಖ್ಯವಾಗಿ ಹೇಳೋದಾದ್ರೆ, ತಾಲೂಕಿನಲ್ಲಿ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳನ್ನೆಲ್ಲರನ್ನೂ ಸಹ ಶಾಸಕರು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಪ್ರೆಜರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಸಕರ ಒಂದು ಏನು ಸೂಚನೆ ಇದೆ, ಆ ಸೂಚನೆ ಮೇರೆಗೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಆರೋಪಗಳಿದೆ. ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಶಾಸಕರು ಈ ತಾಲೂಕಿನಲ್ಲಿ, ಈ ಭಾಗದಲ್ಲಿ, ಕ್ಷೇತ್ರದಲ್ಲಿ ರೈತರ ಮತದಾನದಿಂದ ಗೆದ್ದಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಶಾಸಕರು ಇವತ್ತು ಕೂಡ ಅದನ್ನ ಒಂದು ಜ್ಞಾಪಕ ಇಟ್ಕೋಬೇಕು. ನಾವು ನಿಮ್ಮ ಸೇವಾಕಾಂಕ್ಷಿಯಾಗಿ, ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಕೈ ಮುಕ್ಕ ಬಂದು ಓಟ್ ತಗೊಂಡ್ರು ನಮ್ಮ ಹತ್ರ. ಆ ಸೇವಕರಾಗಿ ಬಂದಿರತಕ್ಕಂಥವ್ರು ಸೇವಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೇಕು ಅಂತ ನಮ್ಮ ಅಭಿಲಾಷೆ. ಜೊತೆಗೆ ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದಕ್ಕೆ ಸ್ವಾಗತ ಇದೆ ನಮ್ದು. ಯಾವುದಕ್ಕೆ? ಸಾರ್ವಜನಿಕರ ಕೆಲಸಗಳು, ಸಾರ್ವಜನಿಕರಿಗೆ ಆಗ್ಬೇಕಾದಂತ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥದ್ದಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಭ್ರಷ್ಟಾಚಾರ ಮಾಡ್ಲಿಕ್ಕೆ, ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ, ಬೆಂಬಲಿಗರಿಗೆ ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತ ಹೇಳಿದ್ರೆ ಇದು ಮತದಾರರಿಗೆ ಮಾಡಿದಂತ ದ್ರೋಹ. ಈ ದ್ರೋಹಕ್ಕೆ ಕ್ಷಮೆ ಇರಲ್ಲ. ಅದು ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಜನ ಪಾಠ ಕಲಿಸ್ತಾರೆ. ಆ ಕಾರಣಕ್ಕೆ ನಾವು ಶಾಸಕರಿಗೆ ನಿಜವಾಗ್ಲೂ ರೈತರ ಅನ್ನವನ್ನ ತಿಂತ ಇದ್ರೆ, ರೈತರ ಸಮಸ್ಯೆಗಳ ಬಗ್ಗೆ ನಿಮಗೆ ಗಂಭೀರವಾದಂತ ಗೌರವ ಇದ್ರೆ, ಮೊದಲು ನಮ್ಮ ಜೊತೆ ನೀವು ಒಂದು ಸಭೆ ಮಾಡಿ ಅಧಿಕಾರಿಗಳನ್ನ ಯಾವ ರೀತಿ ನಿಮ್ಮ ಕೈ ಮುಷ್ಟಿನಲ್ಲಿ ಇಟ್ಕೊಂಡು ಸಾರ್ವಜನಿಕರ ಕೆಲಸ ಮಾಡಿಸ್ತಿದೆ ಅಂತಕ್ಕಂಥದ್ದು ನಮಗ್ ಗೊತ್ತಾಗ್ತದೆ. ಆಗ ನಮ್ ಜೊತೆ ಸಭೆ ಮಾಡ್ರಿ, ಮಂತ್ರಿಗಳು MLAಗಳು ನಮ್ ಜೊತೆ ಕುಂಡಿಸ್ಕೊಂಡು 1 to 1 ಅಧಿಕಾರಿಗಳ ಜೊತೆನಲ್ಲಿ ಕೆಲಸ ಮಾಡ್ಲಿ. ಜಿಲ್ಲಾ ಮಂತ್ರಿಗಳು, ಶಾಸಕರುಗಳು, ಜಿಲ್ಲಾಧಿಕಾರಿಗಳು. ಆಗ ಈ ತಾಲೂಕಿನ ಆಡಳಿತದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅಂತಕ್ಕಂಥ ಬಿಚ್ಚಿಡ್ತೀವಿ. ಅದಾದ್ಮೇಲೆ 1 ತಿಂಗಳಿಗೆ ರಿವ್ಯೂ ಮಾಡಿ ಎಲ್ಲೆಲ್ಲಿ ಕೆಲಸ ಆಗಿದೆ ಅಂತಕ್ಕಂಥ ಪ್ರಶ್ನೆ ಪಡ್ಲಿ. ಅದನ್ನ ಬಿಟ್ಟು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಿಗಿ ಮುಷ್ಟಿ, ಸಾರ್ವಜನಿಕ ಕೆಲಸಗಳಿಗೆ ಕೈ ಬಿಟ್ಟು ಕೂತ್ಕೊಳ್ತಕ್ಕಂಥ ಶಾಸಕರುಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ ರೈತ ಸಂಘಟನೆ ಯಾವತ್ತೂ ಇದ್ರಲ್ಲ. 80ರ ದಶಕದಿಂದಲೂ ಕೂಡ ನಮ್ಮ ಹೋರಾಟ ನಿರಂತರವಾಗಿದೆ. ನಾವು ಮಂತ್ರಿ ಇರ್ಲಿ, MLA ಇರ್ಲಿ, ಶಾಸಕ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಪ್ರಧಾನಮಂತ್ರಿ ಇರ್ಲಿ, ಎಲ್ಲರೂ ಕೂಡ ರೈತ ಬೆಳೆದಂತ ಅನ್ನವನ್ನೇ ತಿಂತ ಇರೋ ಕಾರಣ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಲ ಅಂದ್ರೆ ಎಲ್ಲರಿಗೂ ಧಿಕ್ಕಾರ ಹೇಳ್ತೀವಿ, ಹೋರಾಟ ಮಾಡ್ತೀವಿ, ಗೇರವ್ ಮಾಡ್ತೀವಿ ಅಂತಕ್ಕಂಥದ್ದು ಸತ್ಸಿದ್ಧ. ಸರ್, ಈಗ ಸಾಕಷ್ಟು ವಿಚಾರಗಳ ಚರ್ಚೆ ಆಯಿತು. ಆದ್ರೆ ನಿಮ್ಮ ಎರಡು ಮುಖಂಡರು ಮಾತಾಡೋ ಸಂದರ್ಭಗಳಲ್ಲಿ ವಿಭಿನ್ನವಾದಂತಹ ಒಂದು ಮಾತುಗಳು ಬಂದವು. ಒಂದು ಕಡೆ ಪ್ರಾರಂಭದಲ್ಲಿ ಸರ್ಕಾರಿ ಭೂಮಿಗಳಲ್ಲಿ ಬಾರ್ಗಳನ್ನ ಮಾಡಿಕೊಟ್ಟಿದ್ದಾರೆ, ಅದು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದಾಯ್ತು. ಮತ್ತೊಂದು ಕಡೆ ತಾಲೂಕು ಆಡಳಿತದ ವ್ಯವಸ್ಥೆ ಬಗ್ಗೆ ಇದಾಯ್ತು. ಈಗ ನಾನು ನಿಮಗೆ ಕೇಳುವಂಥದ್ದು, ನೆಲಮಂಗಲ ತಾಲೂಕಿನಲ್ಲಿ 2023ರ ಚುನಾವಣೆಗೂ ಮುಂಚೆ
ಇದ್ದಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪೈಕಿ ಇವತ್ತು 60% ಜಾಸ್ತಿ ಆಗಿರುವಂತದ್ದು ಈ ತಾಲೂಕಿನಲ್ಲಿ. ಒಂದು ದೊಡ್ಡ ಮಟ್ಟದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಆಗಿರ್ಬೋದು, ಮದ್ಯದ ಅಂಗಡಿಗಳನ್ನ ತೆರೆಯೋದ್ರ ಮುಖಾಂತರ ಇಲ್ಲಿನ ಶಾಸಕರಾಗಿರ್ಬೋದು ಅಥವಾ ಈ ಒಂದು ರಾಜ್ಯದ ಸರ್ಕಾರ ಆಗಿರಬಹುದು ಬಡವರನ್ನ ಏನು ಮಾಡಕ್ ಹೊರಟಿದೆ ಅನ್ನೋದು ನನ್ನ ಪ್ರಶ್ನೆ. ಸರ್, ಇವತ್ತು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮನವಿ ಏನು ಅಂತ ಹೇಳಿದ್ರೆ, ಇವತ್ತು ಏನು ಬಾರ್ ಅಂಡ್ ರೆಸ್ಟೋರೆಂಟು ಮತ್ತೆ ಚೌಟ್ರಿಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡೋರು ಜಿಲ್ಲಾಡಳಿತ ಇಲ್ಲಿ ಏನ್ ಮಾಡ್ತಾ ಇದೆ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಒಬ್ಬ ತಹಶೀಲ್ದಾರ್ ಆದಂಥವ್ರು ಯಾವುದೇ ತಹಶೀಲ್ದಾರ್ ಆಗಿರಿ 3 ತಿಂಗಳಿಗೊಂದ್ಸರಿ ರೈತರುಗಳನ್ನ ಸಭೆ ಕರಿಬೇಕು. ಯಾವುದೇ ಕುಂದು ಕೊರತೆಗಳನ್ನ ಇವ್ರು ಆಲಿಸ್ತಾ ಇಲ್ಲ. ಆಲ್ರೆಡಿ ಇವರು ನಮ್ಮ ಸಂಘದ ಪದಾಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ, 1 ವರ್ಷ ಆಗಿದೆ. ಯಾವುದೇ ಅಧಿಕಾರಿಗಳು ಇವ್ರಿಗೆ ನೋಟಿಸ್ ಕೊಡೋದಾಗಿರ್ಲಿ, ರೈತರುಗಳನ್ನ ಕರೆದಿ ಅವರ ಸಮಸ್ಯೆಗಳನ್ನ ಚರ್ಚೆ ಮಾಡುವಂಥದ್ದು ಆಗಿಲ್ಲ. ಮೊದಲನೇದು. ಎರಡನೇದಾಗಿ ಇವಾಗ 25ಕ್ಕೂ ಹೆಚ್ಚು ಬೇಡಿಕೆಗಳನ್ನ ನಾವು ಇವತ್ತು ಅರ್ಜಿ ಮುಖಾಂತರ ಸಲ್ಲಿಸಿದೀವಿ. ಸರ್ಕಾರಕ್ಕೆ ಇದನ್ನ ವರದಿ ಸಲ್ಲಿಸಬೇಕು ಅಂತ ಹೇಳಿ. ಹಂಗಾಗಿ ಇವತ್ತು ಇದನ್ನ ವರದಿನ ಸಲ್ಲಿಸಿ ನಮಗೆ ಟೈಮ್ ತಗೊಂಡಿದ್ದಾರೆ ತಹಶೀಲ್ದಾರ್ ಆದವರು. 10 ದಿವಸ ನಮಗೆ ಟೈಮ್ ಕೊಡಿ ಅಂತ ಹೇಳಿ. ಇನ್ನು ಮುಂದಿನ ವಿಚಾರದಲ್ಲಿ ಇವ್ರು ತಗೊಂಡಿರ್ತಕ್ಕಂಥ ನಾವು ಕೊಟ್ಟಿರ್ತಕ್ಕಂಥ ಗಡುಗೆ ಏನಾದ್ರೂ ಅವಕಾಶ ಮಾಡಿಕೊಟ್ಟು ರೈತರುಗಳಿಗೆ ಬೇರೆ ತರನೇ ಇದು ತಿರುಗಿದ್ರೆ ಇದು ಮುಂದಿನ ಹೋರಾಟ ದೊಡ್ಡ ರೀತಿಯಲ್ಲಿ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಸಂಸ್ಥಾಪಕನಾಗಿ. ಸೊ ವೀಕ್ಷಕರೇ, ಬಹಳಷ್ಟು ವಿಚಾರಗಳು ಚರ್ಚೆ ಆದವು. ರೈತ ಪರ ಹೋರಾಟಗಾರರು ಹಾಗೂ ಕಬ್ಬು ಬೆಳೆಗಾರರು. ನಾನು ನಿಮ್ಗೆ ನನ್ನ ಮೊಬೈಲ್ ನಲ್ಲಿ ಒಂದು ಲೈಸೆನ್ಸ್ ಅನ್ನ ತೋರಿಸ್ತೀನಿ, ನಗರಸಭೆಯಿಂದ ಕೊಟ್ಟಿರುವಂತದ್ದು. ನೋಡಿ, ಈ ಒಂದು ಲೈಸೆನ್ಸು 25ನೇ ಇಸವಿಯಲ್ಲಿ ಕೊಡಲಾಗುತ್ತೆ. ಆದ್ರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಬೋರ್ಡಿಂಗ್ ಅನ್ನ 2026ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. 1 ವರ್ಷಕ್ಕೆ ಮುನ್ನೆ, ಅಂದ್ರೆ 1 ವರ್ಷಕ್ಕೂ ಮುಂಚಿತವಾಗಿ ಲೈಸೆನ್ಸ್ ಅನ್ನ ಯಾವ ಆಧಾರದ ಮೇಲೆ ನಗರಸಭೆಯವರು ಕೊಟ್ಟು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಕಾಣುವಂತ ಪ್ರಶ್ನೆ. ಒಂದು ಲೈಸೆನ್ಸ್ ಅನ್ನ ನಗರಸಭೆಯವರು ಕೊಡಬೇಕು ಅಂತ ಹೇಳಿದ್ರೆ ಆ ಸ್ಥಳ ಪರಿಶೀಲನೆಯನ್ನ ಮಾಡ್ಬೇಕಾಗುತ್ತೆ. ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನ ಯಾರು ಹಾಕಿರ್ತಾರೆ ಆ ಒಂದು ಅರ್ಜಿಯ ಮುಖಾಂತರ ಲೈಸೆನ್ಸ್ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನುವಂತಹ ಒಂದು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಆದ್ರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರ ಇಲ್ಲದೆ ಇರುವಂತಹ ಜಾಗಕ್ಕೆ 1 ವರ್ಷಕ್ಕೆ ಮುಂಚಿತವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಬೋರ್ಡಿಂಗ್ಗೆ ಲೈಸೆನ್ಸ್ ಅನ್ನ ನಗರಸಭೆಯಿಂದ ಕೊಟ್ಟಿರುವಂತದ್ದು. ಇದೊಂದಿಂದ ಗೊತ್ತಾಗುತ್ತೆ ತಾಲೂಕಿನಲ್ಲಿ ಎಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಅಕ್ರಮಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಯಾವ ಮಟ್ಟದಲ್ಲಿ ತಲೆ ಎತ್ತಿ ನಿಂತಿವೆ. ಇಲ್ಲಿನ ಬಡ ಹಾಗೂ ಮಧ್ಯಮ ವರ್ಗದ ವ್ಯಕ್ತಿಗಳಿಗೆ ಬೀದಿಗೆ ತರುವಂತಹ ಕೆಲಸಕ್ಕೆ ಸರ್ಕಾರಗಳಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು ಯಾವ ಮಟ್ಟದ ಒಂದು ಹಸ್ತವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಇದು ಇವತ್ತಿನ ರೈತ ಪರ ಹೋರಾಟಗಾರರ ಸುದ್ದಿಯಾಗಿತ್ತು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ ನೆಲಮಂಗಲ.